ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ರಮ್ಯ. ಇವತ್ತು ಒಂದು ಅನ್ಬಾಕ್ಸ್ ವಿಡಿಯೋ ಮಾಡ್ತಾ ಇದ್ದೀನಿ. ಏನಪ್ಪ ಅಂತ ಅಂದರೆ ರೆಗ್ಯುಲರಾಗಿ ನಮಗೆ ಬೇಕಾಗಿರುತ್ತೆ, ತುಂಬ ಯೂಸ್ಫುಲ್ ಆಗಿರುತ್ತೆ. ಹಂಗಾಗಿ ನಾನೊಂದು ಬಟ್ಟೆ ಸ್ಟಿಚ್ ಮಾಡೋದು ಮಿಷಿನ್ ತರಿಸಿದ್ದೀನಿ ಫ್ಲಿಪ್ಕಾರ್ಟಿಂದ. ತುಂಬ ಚೆನ್ನಾಗಿ ಬರುತ್ತೆ. ಫ್ಲಿಪ್ಕಾರ್ಟಲ್ಲಿ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಚೆನ್ನಾಗೇ ಇರುತ್ತೆ ಐಟಮ್ಗಳು, ಯಾವುದೋ ಒಂದೊಂದು ಆ ಥರ ಇದ್ರೂ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಚೆನ್ನಾಗಿ ಬರುತ್ತೆ. ಈ ಮಿಷಿನ್ ತುಂಬ ಅಂದರೆ ತುಂಬ ಯೂಸ್ಫುಲ್ ಆಗಿರುತ್ತೆ. ಅದರಲ್ಲೂ ನಾವು ಮನೇಲಿರೋಂಥ ಹೆಣ್ಮಕ್ಳಿಗಂತೂ ಸಖತ್ ಉಪಯೋಗ ಆಗಿರುತ್ತೆ. ನಾವು ಒಂದು ಟಾಪ್ ಸ್ಟಿಚ್ ಮಾಡೋದಾಗಲಿ, ಮಕ್ಕಳು ಬಟ್ಟೆ ಸ್ಟಿಚ್ ಮಾಡೋದಾಗಲಿ, ಅಥವಾ ಪಿಲ್ಲೋ ಕವರು, ಬೆಡ್ಶೀಟು, ಇದು ಯಾವುದನ್ನಾದರೂ ಸ್ಟಿಚ್ ಮಾಡೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಹಾಗಾಗಿ ನಾನೊಂದು ಚಿಕ್ಕದು ಮಿಷಿನ್ ತರಿಸ್ಕೊಂಡಿದ್ದೀನಿ. ಹೆಂಗೆ ಬಂದಿದೆ, ಅದು ಪ್ರಾಡಕ್ಟ್ ಯಾವ ಥರ ಇದೆ, ಮತ್ತು ಯಾವ ಥರ ಕೆಲಸ ಮಾಡುತ್ತೆ ಅನ್ನೋದನ್ನು ನಾನು ನಿಮಗೆ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಬನ್ನಿ ನೋಡೋಣ ಪ್ರಾಡಕ್ಟ್ ಹೆಂಗೆ ಬಂದಿದೆ, ಯಾವ ಥರ ಕೆಲಸ ಮಾಡುತ್ತೆ ಅಂತ ಅಂದ್ಬಿಟ್ಟು. ಇವಾಗ ನೋಡಿ ಬಂದಿದೆ. ಇವಾಗ ಮಾರ್ನಿಂಗ್ ಬಂತಿದ್ದು ಅನ್ಬಾಕ್ಸ್ ಮಾಡ್ತಾಯಿದ್ದೀನಿ. ಇವಾಗ ಇನ್ನೂ ಓಪನ್ ಸುದ್ದ ಮಾಡಿಲ್ಲ. ನಾನು ಆಲ್ರೆಡಿ 3 years ಬ್ಯಾಕ್ ತಗೊಂಡಿದ್ದೆ ಇದನ್ನು. ಇದೇ ಸೇಮ್ ಕಂಪ್ನಿ ಮತ್ತು ಸೇಮ್ ಪ್ರಾಡಕ್ಟ್ನ. 3 years ಬಂತು, ತುಂಬ ಚೆನ್ನಾಗಿತ್ತು. ಮತ್ತು ಎಷ್ಟು ದುಡ್ಡು ಉಳಿತಾಯ ಆಯಿತು ನನಗೆ. ಇಲ್ಲೆಲ್ಲ ಒಂದು ಟಾಪ್ ಸ್ಟಿಚ್ ಮಾಡಬೇಕು ಅಂತ ಅಂದರೆ 60ರಿಂದ 70 ರೂಪಾಯಿ ಅಷ್ಟು ತಗೋತಾರೆ. ಏನಾದ್ರು ಸ್ಲೀವ್ ಹಾಕಬೇಕು ಅಂತಂದರೆ 80 ರೂಪಾಯಿ ತನಕನೂ ತಗೋತಾರೆ. ಅಂಥದ್ರಲ್ಲಿ ಈ ಥರದ್ದೊಂದು ಚಿಕ್ಕ ಮಿಷಿನ್ ಇದ್ದರೆ ಮನೇಲಿ ತುಂಬಾ ಚೆನ್ನಾಗಿರುತ್ತೆ. ನಾನು ಆಲ್ರೆಡಿ ಇದನ್ನು ತಗೊಂಡು 3 years ಆಯಿತು. ತುಂಬ ಬಾಳಿಕೆ ಬಂದಿತ್ತು. ಇದೇ ಕಂಪ್ನಿ ತಗೊಳ್ಳಿ, ಚೈಲ್ಡ್ಸ್ ಪ್ಲಸ್ ಅಂತ ಅಂದ್ಬಿಟ್ಟು, ಚಿಲ್ಕ್ಸ್ ಪ್ಲಸ್ ಅಂತ ಅಂದ್ಬಿಟ್ಟು ತುಂಬ ಚೆನ್ನಾಗಿರುತ್ತೆ. ನೋಡಿ, ಒಳಗಡೆನೂ ತುಂಬ ಸೇಫಾಗಿ ಕಳಿಸಿರ್ತಾರೆ. ಸೈಡಲ್ಲಿ ಬೆಂಡೆಲ್ಲನ ಹಾಕಿ ಮಿಷಿನ್ಗೆ ಯಾವುದೇ ಥರದ್ದು ಏನು ಸ್ಕ್ರ್ಯಾಚಸ್ ಆಗಲಿ ಅಥವಾ ಬೇರೆ ಒಂದೇನಾದರೂ ಡ್ಯಾಮೇಜ್ ಆಗಲಿ ಆಗಬಾರ್ದು ಅಂತ ಅಂದ್ಬಿಟ್ಟು ಈ ಥರ ಕಳಿಸಿರ್ತಾರೆ ಬೆಂಡೆಲ್ಲನ ಹಾಕಿ. ನಾನು ಸುಮಾರು ದಿವಸ ನಾನು ಯೂಸ್ ಮಾಡಾದಮೇಲೆ ಇದೇ ಥರನೇ ಇಡ್ತಿದ್ದು ನಾನು. ಯಾಕೆ ಅಂತ ಅಂದರೆ ನಾವೆಷ್ಟು ಸೇಫ್ಟಿಯಾಗಿ ಒಂದು ಐಟಮ್ನ ಇಟ್ಕೋತೀವಿ, ಅದು ಅಷ್ಟೇ ಸೇಫ್ಟಿಯಾಗಿ ನಮಗೆ ತುಂಬ ದಿನದ ತನಕ ಬಾಳಿಕೆ ಬರುತ್ತೆ. ಇವಾಗೆಲ್ಲ ಕೆಲಸ ಮುಗೀತು ಅಂತ ಅಂದ್ಬಿಟ್ಟು ಹೆಂಗೆ ಬೇಕಂಗೆ ಇಟ್ಕೊಂಡ್ರೆ ಅಥವಾ ಎಸ್ಬಿಟ್ರೆ ಅದಷ್ಟು ಇದು ಬರಲ್ಲ. ಇಲ್ಲಿ ತೋರಿಸ್ತಿದ್ದಾರೆ ಇದರಲ್ಲಿ ಯಾವ್ಯಾವ ಬಟ್ಟೆ ಸ್ಟಿಚ್ ಮಾಡ್ಬೋದು ಅಂತ ಎಲ್ಲ ಒಂದು ಕಾರ್ಡಲ್ಲಿ ಕೊಟ್ಟಿದ್ದಾರೆ. ಕಾಟನ್ನು, ರೆಗ್ಯುಲರು, ಸಿಂಥೆಟಿಕ್ಸು, ಪಾಲಿಸ್ಟರು ಇವೆಲ್ಲ ಮಾಡ್ಬೋದು ಅಂತ ಕೊಟ್ಟಿದ್ದಾರೆ ಇದರಲ್ಲಿ. ನಮಗೆ ಏನೇನು ಪಾರ್ಟ್ಸ್ ಇದೆ ಅಂತಲೂ ಗೊತ್ತಿರಲ್ಲ. ನಮಗೆ ಸ್ಟಾರ್ಟಿಂಗ್ ನಾವು ಮಿಷಿನ್ ಬಗ್ಗೆ ಏನೂ ನಾಲೆಡ್ಜ್ ಇಲ್ಲ ಅಂತ ಅಂದರೆ ಅದ್ರ ಬಗ್ಗೆ ಏನೂ ಗೊತ್ತಿರಲ್ಲ. ಬಟ್ ಯೂಸ್ ಮಾಡ್ತಾ ಗೊತ್ತಾಗುತ್ತೆ. ನೋಡಿ, ಇದಕ್ಕೆ ಪೆಟಲ್ ಕೊಟ್ಟಿದ್ದಾರೆ. ಸೇಮ್ ದೊಡ್ಡ ಮಿಷಿನಿಗೆ ಹೆಂಗೆ ಕೊಡ್ತಾರೆ ಅದೇ ರೀತಿ ಕೊಟ್ಟಿರ್ತಾರೆ. ಇದಕ್ಕೆ ಪೆಟಲ್ಲು ಕನೆಕ್ಟ್ ಮಾಡ್ಕೋಬೇಕು ಅಷ್ಟೇ. ನೋಡಿ, ಪೆಟಲ್ ಪಿನ್ ಈ ಥರ ಇರುತ್ತೆ. ಇದನ್ನು ಕಾಲಲ್ಲಿ ಪೆಟ್ಲು ಮಾಡ್ಕೋಬೋದು, ಅಥವಾ ನಮಗೆ ಕೈಲೇ ಇಟ್ಕೊಂಡು ಮಾಡ್ತೀನಿ ಅಂದರೂ ಮಾಡ್ಬೋದು. ಇದು ಚಾರ್ಜರು. ಇದು ಒಂದು ಸ್ವಲ್ಪ ನಾವು ನಾರ್ಮಲಾಗಿ ದೊಡ್ಡ ಪಿನ್ ಚಾರ್ಜರ್ ಇರುತ್ತಲ್ಲ ಸಾಮಾನ್ಯವಾಗಿ, ಅವಾಗ ಖಾಲಿ ಸೆಟ್ ಬರ್ತಿದ್ವಲ್ಲ ಆ ಥರ ಚಾರ್ಜರ್ ಪಿನ್ ಇದು. ಮತ್ತು ಇದಕ್ಕೆ ಬಾಬಿನ್ಗಳು ಮತ್ತು ಸೂಜಿ ಪೋಣ್ಸೋಕ್ಕೆ ಅದೊಂದು ವಿತ್ತು ಒಂದು 2ಕ್ಕೆ ನೂಲು ಎಲ್ಲ ಕ್ಲೀನ್ ಮಾಡಿ ಹಾಕಿ ಕೊಟ್ಟಿರ್ತಾರೆ. ಅದೇನು ತೊಂದರೆ ಇಲ್ಲ. ಟೋಟಲ್ ನಮಗೆ 6 ಬಾಬಿನ್ ಸಿಗುತ್ತೆ. ಅದರಲ್ಲಿ 4 ಪ್ಯಾಕಿಂಗಲ್ಲಿರುತ್ತೆ, 2 ಮಿಷಿನಲ್ಲಿರುತ್ತೆ. ಇವಾಗ ನೋಡಿ ಓಪನ್ ಮಾಡ್ತಾ ಇದ್ದೀನಿ. ಕವರ್ ಇನ್ನೂ ಓಪನ್ನು ಮಾಡಿಲ್ಲ ನಾನು. ಇವಾಗ ತೋರಿಸ್ಬೇಕು ಅಂತಲೇ ಮಾಡ್ತಿದ್ದು ನಿಮಗೆ. ಅದಲ್ಲದೆ ಮಿಷಿನ್ಗೂ ಒಂದು ಸೇಫ್ಟಿಗೆ ಅಂತ ಅಂದ್ಬಿಟ್ಟು ಒಂದು ಕವರ್ ಪ್ಯಾಕಿಂಗ್ ಮಾಡಿಕೊಟ್ಟಿದ್ದಾರೆ. ಚೆನ್ನಾಗಿ ಪ್ಯಾಕಿಂಗ್ ಇದೆ. ಐಟಮು ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಬಾಳಿಕೆ ಬರುತ್ತೆ. ನಮ್ಮ ಹೆಣ್ಮಕ್ಳಿಗಂತೂ ತುಂಬ ವರ್ತು. ಈಗ ನೋಡಿ, ಒಂದು 80 ರೂಪಾಯಿ ಕೊಟ್ಟು ಒಂದು 12-13 ಟಾಪ್ ತಗೊಂಡ್ರೆ ವರ್ಷದಲ್ಲಿ ತಗೊಳಲ್ವ ನಾವು? ಹೋಗ್ಲಿ, ಒಂದು 3 ವರ್ಷಕ್ಕೆ ತಗೊಳಲ್ವ? ಆ ಥರ ಯೋಚನೆ ಮಾಡಿ. ಅದ್ರ ದುಡ್ಡು ಬಂದೇ ಹೋಗುತ್ತೆ. ಆಲ್ರೆಡಿ ಚೆಕ್ಕಿಂಗ್ ಆಗಿದೆ. ಇಲ್ಲಿ ನೋಡಿ, ಮಿಷಿನ್ ಎಲ್ಲ ವರ್ಕಬಲ್ ಇದೆಯಾ, ವರ್ಕಿಂಗ್ ಚೆನ್ನಾಗಿದೆಯಾ, ಪಾರ್ಟ್ಸ್ ಎಲ್ಲ ಸರಿ ಇದೆಯಾ ಅಂತ ಎಲ್ಲ ಅವ್ರು ಆಲ್ರೆಡಿ ಚೆಕ್ ಮಾಡೇ ನಮಗೆ ಕಳಿಸಿರ್ತಾರೆ. ಅದು ಚೆಕ್ ಮಾಡಿರೋದಕ್ಕೆ ಪ್ರೂಫು ಅಲ್ಲಿ ಬಟ್ಟೆನೂ ಸುದ ಹಾಕಿದ್ದಾರೆ ನೋಡಿ, ಮಿಷಿನಿಗೆ ಸ್ಟಿಚಿಂಗ್ ಹೆಂಗೆ ಬಂದಿದೆ ಅಂತ ಅಂದ್ಬಿಟ್ಟು. ಇದಾದಮೇಲೆ ಇಲ್ಲಿ ಸೈಡಲ್ಲಿ 2 ಪಿನ್ ಕೊಟ್ಟಿರ್ತಾರೆ. ಒಂದು ದೊಡ್ಡ ಪಿನ್ನು, ಒಂದು ಚಿಕ್ಕ ಪಿನ್ನು.
ಅದಕ್ಕೆ ಚಾರ್ಜರ್ ಇದು ಪೆಟಲ್ದೊಂದು ಮತ್ತು ಚಾರ್ಜರ್ದೊಂದು ಹಾಕಬೇಕು. ಇದು ಮೇಲ್ಗಡೆ ಕಡ್ಡಿ ಇದೆಯಲ್ಲ ಅದು ನೂಲು ಹಾಕೋಕ್ಕೆ ಅಂತ, ಅಂದರೆ ಈ ಬಾಬಿನ್ಗೆ ನೂಲು ಸುತ್ತಕ್ಕೆ ಅದು ಯೂಸ್ ಆಗುತ್ತೆ. ಇಲ್ಲಿ ಚಾರ್ಜರ್ ಮತ್ತು ಪೆಟಲ್ಗೆ ಇಲ್ಲಿ ಹಾಕೊಂಡು ನಾವು ಕಾಲಲ್ಲಿ ಇಡ್ಬೋದು. ಇದು ನನಗೆ ವೈರು ಸ್ವಲ್ಪ ಸಾಲ್ಟೇಜ್ ಇತ್ತು, ಹಾಗಾಗಿ ನಾನು ಇದನ್ನು ಪಿಲ್ಲೋ ಮೇಲೆ ಹಾಕಿ ಇಟ್ಕೊಂಡು ಸ್ಟಿಚ್ ಮಾಡ್ತಾಯಿದ್ದೀನಿ. ನೋಡಿ, ಸೈಡಿಗೆ ಚಾರ್ಜರ್ ಒಂದು ಪಿನ್ನು ಮತ್ತು ಪೆಟಲ್ ಒಂದು ಪಿನ್ನು ಇದನ್ನು ಸೇರಿಸಿ ಕರೆಂಟ್ಗೆ ಕನೆಕ್ಟ್ ಕೊಟ್ಕೊಂಡ್ರೆ ಆಯಿತು. ಅದಾದಮೇಲೆ ನೋಡಿ, ಇಲ್ಲಿ ನಾನು ಪಿಲ್ಲೋ ಮೇಲೆ ಹಾಕ್ತಾಯಿದ್ದೀನಿ. ನಂಗೆ ಸ್ವಲ್ಪ ಸಾಲ್ಟೇಜ್ ಇತ್ತು ವೈರು, ಹಾಗಾಗಿ ಚೆನ್ನಾಗಿ ಬರುತ್ತೆ ಮಾತ್ರ. ಇವಾಗ ನೋಡಿ, ಇದು ನಾವು ಅಡ್ಜಸ್ಟಬಲ್ ಮಾಡ್ಕೋಬೋದು, ನಮ್ಗೆ ಹೆಂಗೆ ಬೇಕು ಹಂಗೆ, ಹೊಲಿಗೆ ದೊಡ್ಡದಾಗಿ ಅಥವಾ ಚಿಕ್ಕದಾಗಿ ಆ ಥರ ಎಲ್ಲ ಮಾಡ್ಕೋಬೋದು. ನಾನು ಈಗ ಬಟ್ಟೆ ಕೊಟ್ಟಿದ್ದಾರಲ್ಲ ಅವರು ಸ್ಟಿಚ್ ಮಾಡಿ ಕರೆಕ್ಟಾಗಿದೆ ಅಂತ ನೋಡಿ ಅದನ್ನು ತೆಗ್ದಾಕ್ತಾ ಇದ್ದೀನಿ. ನಾನೇ ನಿಮಗೆ ಒಂದು ಹೊಸ್ದಾಗಿ ಬಟ್ಟೆ ಮೇಲೆ ಸ್ಟಿಚ್ ಮಾಡಿ ತೋರಿಸ್ತೀನಿ, ಒಂದು ಬ್ಲ್ಯಾಕ್ ಬಟ್ಟೆ ಮೇಲೆ ತೋರಿಸ್ತೀನಿ ನಿಮಗೆ ಸ್ಟಿಚಿಂಗ್ ಎಲ್ಲ ಹೆಂಗೆ ಬರುತ್ತೆ ಅಂತ ಗೊತ್ತಾಗುತ್ತೆ ನಿಮಗೆ. ಅವರೊಂದು ಚೆಕ್ ಮಾಡಿ ಕಳಿಸಿದ್ದಾರೆ ಆಲ್ರೆಡಿ. ನಾನೊಂದು ಬಟ್ಟೆ ತಗೋತೀನಿ, ಒಂದು ಟಿ ಶರ್ಟ್ ಥರದ್ದು ತಗೋತೀನಿ, ಒಂಥರ ಮಾರ್ಬಲ್ ಥರದ್ದೇ ತಗೋತೀನಿ. ಹೆಂಗೆ ಬರುತ್ತೆ ಅಂತ ನೋಡಿ ನೀವೇ ಗೊತ್ತಾಗುತ್ತೆ ನಿಮಗೆ ಎಷ್ಟು ಚೆನ್ನಾಗಿ ಸ್ಟಿಚಿಂಗ್ ಬರುತ್ತೆ ಅಂತ ಅಂದ್ಬಿಟ್ಟು. ಅಲ್ಲದೆ ನಾವು ಟಾಪ್ಗಳೇ ಅಂತ ಏನಲ್ಲ, ಪಿಲ್ಲೋ ಕವರು, ಬೆಡ್ಶೀಟು, ಶರ್ಟು, ಮತ್ತು ನಮ್ಮದು ಬ್ಲೌಸು ಮತ್ತು ಸೀರೆ, ಈ ಥರದ್ದು ಎಲ್ಲನೂ ಸ್ಟಿಚ್ ಮಾಡ್ಕೋಬೋದು ಆರಾಮ್ಸೆ. ನೋಡಿ ಹೆಂಗೆ ಬರ್ತಿದೆ, ಎಷ್ಟು ನೀಟಾಗಿ ಬರ್ತಾಯಿದೆ. ತುಂಬ ಟೈಮೇನು ಹಿಡಿಯಲ್ಲ, ಫಟಾಫಟ್ ಅಂತ ಫಾಸ್ಟಾಗಿ ಆಗುತ್ತೆ. ಸಖತ್ತು ಚೆನ್ನಾಗಿ ಬರುತ್ತೆ. ಅದು ದಾರ ಇರೋದದು ಇದ್ರ ವೇಸ್ಟೇಜ್ ದಾರ, ಅದು ಸ್ಟಿಚಿಂಗ್ ಮಾತ್ರ ನಿಮಗೆ ಕಾಣಿಸ್ತಾ ಇದೆ ನೋಡಿ. ತೆಗೆದು ನಿಮ್ಗೆ ಇನ್ನೊಂದು ಸಲ ತೋರಿಸ್ತೀನಿ ಇರಿ. ಬಟ್ ನೋಡಿ, ಒಂದು ಸೈಡಲ್ಲಿ ಮಾತ್ರ ತುಂಬ ಚೆನ್ನಾಗಿ ಬರ್ತಾಯಿದೆ. ಮಾಮೂಲಿ ನಾವು ಮಿಷಿನ್ ಹೆಂಗೆ ಯೂಸ್ ಮಾಡ್ತೀವಿ ಅದೇ ಥರ. ಅಲ್ಲಿ ಸೈಡಲ್ಲಿ ರಿಂಗ್ ಟೈಪ್ ಇರುತ್ತೆ, ಅದನ್ನು ತೆಗೆದ್ರೆ ಸೂಜಿ ಮೇಲ್ಗಡೆ ಹೋಗುತ್ತೆ, ವೈರ್ ಬರುತ್ತೆ, ನೂಲು ಬರುತ್ತೆ. ನೂಲು ಕಟ್ ಮಾಡ್ಕೊಂಡು ನಮ್ಗೆ ಎಷ್ಟು ಅಳತೆಗೆ ಬೇಕು ಅಷ್ಟು ಮಾಡ್ಕೋಬೋದು. ನೋಡಿ, ಸ್ಟಿಚಿಂಗ್ ಈಗ 2 ಕಡೆನೂ ಎಷ್ಟು ಚೆನ್ನಾಗಿ ಬಂದಿದೆ, ಸಖತ್ ಚೆನ್ನಾಗಿ ಬರುತ್ತೆ. ಬಾಳಿಕೆ ಮಾತ್ರ ತುಂಬ ಚೆನ್ನಾಗಿದೆ. ಇದೇ ಕಂಪ್ನಿ ತಾಳಿ. ಮತ್ತು ಅಲ್ಲಿ ನೋಡಿ ಬಟನ್ ಇದೆ, ಸ್ಪೀಡು ಮತ್ತು ಹೈ ಮಾಡ್ಕೋಬೋದು. ಅಲ್ಲಿ ಸೈಡಲ್ಲಿ ಒಂದು ಬಟನ್ ಇದೆ, ಅದು ಆನ್ ಆ್ಯಂಡ್ ಆಫ್ ಮಾಡ್ಕೋಬೋದು. ಇಲ್ಲಿ ಬ್ಯಾಕಲ್ಲಿ ನೋಡಿ, ನಮಗೆ ಕರೆಂಟ್ ಇಲ್ಲ ಅಂತ ಅಂದರೆ ಶೆಲ್ ಹಾಕೊಂಡು ಬೇಕಾದರೆ ಯೂಸ್ ಮಾಡ್ಬೋದು. ಆಲ್ಮೋಸ್ಟ್ ಅಲ್ಲಿ ಕರೆಂಟ್ ಇರುತ್ತಲ್ವ, ಹಾಗಾಗಿ ಪವರ್ ಇದ್ದಾಗಲೇ ಯೂಸ್ ಮಾಡ್ಕೋತೀವಿ. ಮತ್ತು ಇಲ್ಲಿ ಕಂಡೀಷನ್ ಹಾಕಿದ್ದಾರೆ, ಯಾವುದೇ ಥರದ್ದು ನೀರು ಆ ಥರದ್ದೇನು ಟಚ್ ಮಾಡಬಾರ್ದು ಅಂತ ಅಂದ್ಬಿಟ್ಟು. ಏಕೆಂತಂದರೆ ಇದಕ್ಕೆಲ್ಲ ಚಿಕ್ಕ ಮಿಷಿನ್ ಹಾಕಿರ್ತಾರೆ ಅಲ್ವಾ, ತುಂಬ ದಿನ ನಾವು ಬಾಳಿಕೆ ಮಾಡಬೇಕು ಅಂದರೆ ಅಷ್ಟೇ ಚೆನ್ನಾಗಿ ಇಟ್ಕೊಂಡಿರಬೇಕು. ಹಂಗಾಗಿ ಇಲ್ಲಿ ರಿಂಗ್ ಟೈಪ್ ಇದೆಯಲ್ಲ, ಅದು ನಮಗೆ ಹೊಲಿಗೆ ದಪ್ಪ ಅಥವಾ ಚಿಕ್ಕ ಬರೋಕ್ಕೆ ಯೂಸ್ ಆಗುತ್ತೆ. ಮತ್ತಿದು ಟೋಟಲಾಗಿ ಮಿಷಿನ್ ತುಂಬ ಚೆನ್ನಾಗಿದೆ. ನೀವೊಂದು ಸಲ ನೋಡಿ. ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು.